ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ರಾಜಕೀಯ ದಾಳಕ್ಕೆ ತುತ್ತಾದ ಕೈವಾರ ತಾತಯ್ಯನ ಜಯಂತಿ. ಮೋಹನ್ ಮೇಲಿನ ಸೇಡಿಗಾಗಿ ಪ್ರದೀಪ್ ಭಾಷಣಕ್ಕೆ ಸುರೇಶ್ ಅಡ್ಡಿ ಮಾಡಿದ್ರು ಎಂದ ಬಲಿಜ ನಾಯಕರು. ಹಳೆ ವೈಷಮ್ಯದ ಹಿನ್ನೆಲೆ ಸಣ್ಣ ವಿಚಾರಕ್ಕೆ ಗಲಾಟೆ, ಬರ್ಬರವಾಗಿ ಮುಖಂಡನ ಕೊಲೆ, ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ಕಳೆದ 1080 ದಿನದಿಂದ ಬೃಹತ್ ಹೋರಾಟ ನಡೆಸುತ್ತಿದ್ದು ಕಾಳಜಿ ವಹಿಸಿದ ಸರ್ಕಾರ. ಬೀದಿಗಿಳಿದು ಚನ್ನರಾಯಪಟ್ಟಣ ಮಹಿಳೆಯರಿಂದ ಹೋರಾಟ. ಚಿಂತಾಮಣಿ ಕೋಟಗಲ್ನಲ್ಲಿ ಅದ್ದೂರಿಯಾಗಿ ಜರುಗಿದ ಕತ್ರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗಿ. ವಾರ್ತೆಗಳ ವಿವರ. ಸಂತ ಸಾಧುಗಳ ಸಾಲಿನಲ್ಲಿ ನಿಂತು ಹಿಂದೂ ಜನಾಂಗಕ್ಕೆಲ್ಲ ದೇವರಾಗಿದ್ದ ಯೋಗಿನಾರಾಯಣ ಯತೀಂದ್ರ ಕೈವಾರ ತಾತಯ್ಯನ ಜಯಂತಿ ಈಗ ರಾಜಕೀಯ ದಾಳಕ್ಕೆ ತುತ್ತಾಗುತ್ತಿದೆಯೇನೋ ಎಂದೆನಿಸುತ್ತಿದೆ. ಕೈವಾರ ತಾತಯ್ಯ ಜಯಂತಿ ವೇದಿಕೆ ಬಲಿಜ ಜನಾಂಗದ ಜಟಾಪಟಿಗೂ ಕಾರಣವಾಗಿದೆ. ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರದೀಪೇಶ್ವರ್ ಭಾಷಣಕ್ಕೆ ಅಡ್ಡಿಪಡಿಸಿದ ವ್ಯಕ್ತಿ ಯಾರು, ಯಾಕೆ ಎಂಬುದನ್ನ ಬಲಿಜ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನೋಡಿ. ಮೊನ್ನೆ ನಡೆತಕ್ಕಂಥ ಬೆಂಗಳೂರು ಮುಖಂಡರು ಧ್ವನಿಯಾಗುತ್ತಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಬಲಿಜ ಸಮುದಾಯದ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಶಾಸಕ ಪ್ರದೀಪೇಶ್ವರ್ ಮತ್ತು ಸಂಸದ ಪಿಸಿ ಮೋಹನ್ ಭಾಷಣಗಳ ನಡುವೆ ಮೂಗು ತೂರಿಸಿದ ವ್ಯಕ್ತಿ ಯಾರು, ಆತನ್ಯಾಕೆ ಪ್ರದೀಪ್ ಭಾಷಣಕ್ಕೆ ಅಡ್ಡಿಪಡಿಸಿದ ಎಂಬುದಕ್ಕೆ ಸ್ಪಷ್ಟನೆ ನೀಡಿದ್ದಾರೆ. ಬಲಿಜ ಸಮುದಾಯ ಮುಖಂಡ ಕಾಂಗ್ರೆಸ್ ಪಕ್ಷದ ಮುಖಂಡ ಎಸ್ಪಿ ಶ್ರೀನಿವಾಸ ಮಾತನಾಡಿ, ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಕೈವಾರ ಜಯಂತಿಯಲ್ಲಿ ಭಾಗವಹಿಸಿದ್ದ ಶಾಸಕ ಪ್ರದೀಪೇಶ್ವರ್ ಆಗಲಿ ಸಂಸದ ಪಿಸಿ ಮೋಹನ್ ಕಲಹಕ್ಕೆ ಮುಂದಾಗಿರಲಿಲ್ಲ. ಆದರೆ ಮೋಹನ್ ಶಿಷ್ಯ ಎಂದು ಹೇಳಿಕೊಳ್ಳುವ ವ್ಯಕ್ತಿ ಸುರೇಶ್ ಎಂಬುವವ ಮೋಹನ್ ಜೊತೆ 10 ವರ್ಷಗಳಿಂದ ಬೆಳೆದು ಬಂದಿದ್ದು ಒಮ್ಮೆ ಶಾಸಕ ಸ್ಥಾನಕ್ಕೂ ನಿಂತು ಸೋತಿದ್ದಾನೆ. ಈ ಬಾರಿ ಮೋಹನ್ ಅವರಿಗೆ ಮತ್ತೆ ಟಿಕೆಟ್ ಕೊಡಿಸಲಿಲ್ಲ ಅನ್ನೋ ಕಾರಣಕ್ಕೆ ಅವರ ಮೇಲೆ ಸಿಟ್ಟಾಗಿದ್ದ. ಅದೇ ದ್ವೇಷದಿಂದ ಕೈವಾರ ತಾತಯ್ಯ ಜಯಂತಿ ವೇಳೆ ಪಿಸಿ ಮೋಹನ್ ಮತ್ತು ಪ್ರದೀಪ್ ನಡುವಿನ ಸಮುದಾಯ ಪ್ರೀತಿಗೆ ಉಳಿ ಹಿಂಡಬೇಕು ಅನ್ನೋ ಕಾರಣಕ್ಕೆ ಭಾಷಣಕ್ಕೆ ಅಡ್ಡಿಪಡಿಸಿದ್ದರು. ವಾಸ್ತವವಾಗಿ ಸಂಸದರಾಗಲಿ ಶಾಸಕರಾಗಲಿ ಇಬ್ಬರೂ ಜನಾಂಗದ ಅಭಿವೃದ್ಧಿಗೆ ಪ್ರದೀಪೇಶ್ವರ್ ಮಾತನಾಡಿದ್ದರ ಪರವಾಗಿಯೇ ಇದ್ದಾರೆ ಎಂದು ಸ್ಪಷ್ಟೀಕರಣ ನೀಡಿದರು. ಅದೇ ರೀತಿ ಏನು ರವೀಂದ್ರ ಕಲಾಕ್ಷೇತ್ರದಲ್ಲಿ ತಾತಯ್ಯನವರ ಜಯಂತಿ ಆಯಿತು. ಆ ಒಂದು ಜಯಂತಿಯಲ್ಲಿ ನಮ್ಮ ಶಾಸಕರು ಮಾತಾಡೋ ಒಂದು ಸಂದರ್ಭದಲ್ಲಿ ಸುರೇಶ್ ಅನ್ನವರು, ಡಿ ಕೆ ಸುರೇಶ್ ಅಂತ ಪಿ ಸಿ ಮೋಹನ್ರವರ ಶಿಷ್ಯರಾಗಿದ್ದರು. ಹಿಂದೆ ಅವರೇ BBMPಯಲ್ಲಿ ಟಿಕೆಟ್ ಕೊಡಿಸಿ ಸೋತಿದ್ರು ಅಲ್ಪಮತಗಳಿಂದ. ಮೊನ್ನೆ ಈ ಹಿಂದೆ ನಡೆದಂತಹ ಮೊನ್ನೆ ಒಂದು 6-7 ವರ್ಷದಿಂದ BBMP ಚುನಾವಣೆಯಲ್ಲಿ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ. ಹಾಗಾಗಿ ಪಿಸಿ ಮೋಹನ್ರವರೇ ಕೊಡಿಸ್ಲಿಲ್ಲ ಅಂತೇಳಿ ಅವ್ರ ಮೇಲೆ ವೈಯಕ್ತಿಕವಾಗಿ ದ್ವೇಷ ಅವ್ರಿಗಿತ್ತು ಸುರೇಶ್ ಅವರಿಗೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಏನಾದರೂ ಒಂದು ಗಲಭೆ ಸೃಷ್ಟಿ ಮಾಡಬೇಕು, ಪಿಸಿ ಮೋಹನ್ರವ್ರಿಗೂ ಮಾನ್ಯ ಶಾಸಕರಿಗೆ ತೆಗಲಿಕ್ಬೇಕು ಅಂತೇಳಿ, ಪಿಸಿ ಮೋಹನ್ರವ್ರನ್ನ ಎತ್ಕಟ್ಟಬೇಕು ಅಂತೇಳಿ ಉದ್ದೇಶಪೂರ್ವಕವಾಗಿ ಅವತ್ತು ಈ ಸುರೇಶ್ ಅನ್ನೋರು ಬೇಕು ಅಂತ ಗಲಭೆಯನ್ನು ತೆಗೆದರು. ಆ್ಯಕ್ಚುಲಿ ಈಗ ಪಿಸಿ ಮೋಹನ್ರವ್ರ ಜೊತೆ ಅವರಿಲ್ಲ. ವಾಸ್ತವಾಂಶ ತಿಳಿದುಕೊಂಡ್ಮೇಲೆ ಯಾಕಂದರೆ ಇವರಿಬ್ಬರಿಗೂ ತೆಗಲಿಕ್ಬೇಕು, ಜನಾಂಗವನ್ನು ಹೊಡಿಬೇಕು, ಪಿಸಿ ಮೋಹನ್ರವ್ರು ನನಗೆ ಅನ್ಯಾಯ ಮಾಡಿದ್ದಾರೆ ಅಂಥೇಳಿ ಈ ಸುರೇಶ್ ಅನ್ನೋರು ಬೇಕು ಅಂತ ಪ್ರಚೋದನೆ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಪಿಎಲ್ಡಿ ಬ್ಯಾಂಕ್ ನಾಮ ನಿರ್ದೇಶಕ ಸದಸ್ಯ ವೆಂಕಟನಾರಾಯಣಪ್ಪ ಮಾತನಾಡಿ, ಬಲಿಜ ಜನಾಂಗದ ಅನುಕೂಲಕ್ಕಾಗಿ 2A ಮೀಸಲಾತಿ ತಂದೆ ತರುತ್ತೇನೆ ಎಂದು ಮುಂದಾಗಿರುವ ಶಾಸಕ ಪ್ರದೀಪೇಶ್ವರ್ ಅವರ ಕೈ ಬಲಪಡಿಸಬೇಕು. ಅವರಿಗೆ ಪ್ರೋತ್ಸಾಹ ಬೇಕಾಗಿದೆ. ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಕೆಲ ಕಿಡಿಕೇಡಿಗಳು ಶಾಸಕರ ಭಾಷಣದ ವೇಳೆ ಉದ್ದೇಶಪೂರ್ವಕವಾಗಿ ಅವರನ್ನು ಪ್ರಚೋದಿಸಲು ಮುಂದಾಗಿದ್ದು, ಭಾಷಣದಲ್ಲಿ ಅಡ್ಡಿಪಡಿಸಿದ್ದವರನ್ನ ಸಮಜಾಯಿಸಲು ಮುಂದಾಗಿಲ್ಲ. ಅಂದಿನ ಘಟನೆಯ ಕುರಿತು ಸಮುದಾಯದ ಬಗ್ಗೆ ಸಮಾಜದಲ್ಲಿ ತಪ್ಪು ಸಂದೇಶ ರವಾನೆಯಾಗಿದೆ. ಇನ್ನು ಅಂದಿನ ಕಾರ್ಯಕ್ರಮದಲ್ಲಿ ಸಂಸದರಾದ ಪಿಸಿ ಮೋಹನ್ ಹಾಗೂ ಶಾಸಕ ಪ್ರದೀಪೇಶ್ವರ್ ನಡುವೆ ಯಾವುದೇ ರೀತಿಯ ಘಟನೆ ನಡೆದಿಲ್ಲ. ಇಬ್ಬರು ಬೇರೆ ಬೇರೆ ಪಕ್ಷದವರಾದರೂ ಜನಾಂಗದ ವಿಷಯ ಬಂದಾಗ ಒಗ್ಗಟ್ಟಿನ ಪ್ರದರ್ಶನ ನೀಡುವರು.
ಯಾರೋ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಕಾರ್ಯಕ್ರಮದಲ್ಲಿ ಗದ್ದಲ ಸೃಷ್ಟಿಸಿದ್ದು ಯಾರೂ ಅದನ್ನ ಕಿವಿಗೂಡಬಾರದು. ಸಮುದಾಯದವರು ಒಗ್ಗಟ್ಟು ಪ್ರದರ್ಶಿಸಬೇಕು ಎಂದರು. ಒಂಥರ ದಿಟ್ಟವಾಗಿ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ನಾನು 2Aಗೆ ಬಲಿಜ ಜನಾಂಗವನ್ನು ಸೇರಿಸ್ತೀನಿ ಅಂತಕ್ಕಂಥದ್ದು. ಅವರಿಗೆ ಆ ಒಂದು ಪ್ರಯತ್ನ, ಆ ಛಲ ಇದೆಯಲ್ಲ, ಅದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕೇ ಹೊರತು ಆ ಛಲ ಅವರು ಇರ್ತಕ್ಕಂಥ ಅಡ್ಡಕ್ಕೆ ನಾವು ಬ್ರೇಕ್ ಆಗಬಾರ್ದು. ಅಲ್ಲಿರ್ತಕ್ಕಂಥವ್ರು ಆಯಿತು, ಅವ್ರು ಹೇಳಿದಾಗ ಮಾಡಿ, ನಾವೆಲ್ಲ ನಿಮ್ಮಿಂದೆ ಇದ್ದೀವಿ, ನಮ್ಮ ಸಹಕಾರ ಇದೆ, ಹಿಂದಿಂದು ಬೇಡ, ಮುಂದೆ ನಮ್ಮ ಜನಾಂಗಕ್ಕೆ ಅನುಕೂಲ ಆಗಲಿ. ಅಲ್ಲಿ ವೇದಿಕೆ ಮೇಲೆ ಇದ್ದಂಥ ಜನಾಂಗದ ಸಮಸ್ಯೆ ಅಲ್ಲ ಇದು. ನನ್ನ ಮಕ್ಕಳಿಗೋ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಮಕ್ಕಳಿಗೋ ಅಲ್ಲಿ ವೇದಿಕೆ ಮೇಲೆ ಇರ್ತಂಥ ಮಕ್ಕಳಿಗೋ ಅನ್ಯಾಯ ಆಗೋದಲ್ಲ. ಈ ವೇಳೆ ಡ್ಯಾನ್ಸ್ ಸೀನು, ಶಾರದಾ ಪ್ರಿಂಟಿಂಗ್ ಪ್ರೆಸ್ ಸುರೇಶ್, ಜೋಳದ ಕಿಟ್ಟಿ, ರಾಜು ಇತರರು ಹಾಜರಿದ್ದರು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಾವು ಮೊನ್ನೆ ನಡೆತಕ್ಕಂಥ ಬೆಂಗಳೂರು ಮುಖಂಡರು ವಿಜ್ಞಾನ ಡ್ಯಾನ್ಸ್ ಧ್ವನಿಯಾಗುತ್ತಾರೆ. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಸಣ್ಣ ವಿಚಾರಕ್ಕೆ ಗಲಾಟೆ ನಡೆದಿದ್ದು, ಪ್ರತೀಕಾರ ತೀರಿಸಿಕೊಳ್ಳಲು ಸೋಮವಾರ ತಡರಾತ್ರಿ ಕಾಂಗ್ರೆಸ್ ಹಾಗೂ ನಾಯಕ ಸಮುದಾಯದ ಮುಖಂಡರನ್ನು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಶ್ರೀನಿವಾಸಪುರ ತಾಲೂಕಿನ ಸೋಮಯಾಜಲಹಳ್ಳಿ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ನಡೆದಿದೆ. ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಸಣ್ಣ ವಿಚಾರಕ್ಕೆ ನಡೆದಿದ್ದ ಗಲಾಟೆಗೆ ಪ್ರತೀಕಾರ ತೀರಿಸಿಕೊಳ್ಳಲು ಸೋಮವಾರ ತಡರಾತ್ರಿ ಕಾಂಗ್ರೆಸ್ ಹಾಗೂ ನಾಯಕ ಸಮುದಾಯದ ಮುಖಂಡನನ್ನ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಶ್ರೀನಿವಾಸಪುರ ತಾಲೂಕಿನ ಸೋಮಯಾಜಲಹಳ್ಳಿ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ನಡೆದಿದೆ. ಶ್ರೀನಿವಾಸಪುರ ತಾಲೂಕಿನ ಗುಂತರಪಲ್ಲಿ ಗ್ರಾಮದ ಮಂಜುನಾಥ್ ಕೊಲೆಯಾದ ವ್ಯಕ್ತಿ. ಸೋಮವಾರ ಬೆಳಗ್ಗೆ ಮಂಜುನಾಥ್ ಹಾಗೂ ಸೋಮಯಾಜಲಹಳ್ಳಿ ಗ್ರಾಮದ ಶ್ರೀಮೂರ್ತಿ ನಡುವೆ ಸಣ್ಣ ಗಲಾಟೆಯೊಂದು ನಡೆದಿತ್ತು. ಶ್ರೀಮೂರ್ತಿಯು ಹಳೆ ವೈಷಮ್ಯದ ಹಿನ್ನೆಲೆ ಸೋಮಯಾಜಲಹಳ್ಳಿ ಗ್ರಾಮದ ಬಳಿ ಕೆಲಸದ ನಿಮಿತ್ತ ಬಂದಿದ್ದ ಮಂಜುನಾಥ್ಗೆ ಚಾಕುವಿನಿಂದ ಹಿಡಿದಿದ್ದು ಮಂಜುನಾಥ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ನಂತರ ಆರೋಪಿ ಶ್ರೀಮೂರ್ತಿ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಮುಖಂಡ ಮಂಜುನಾಥ್ ಕೊಲೆಯಿಂದ ರಚ್ಚಿಗೆದ್ದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಾಯಕ ಸಮುದಾಯದ ಮುಖಂಡರು ಶ್ರೀಮೂರ್ತಿ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಬೆಂಕಿ ನಂದಿಸಲು ಬಂದಿದ್ದ ಅಗ್ನಿಶಾಮಕ ದಳಕ್ಕೆ ಕಾರ್ಯಕರ್ತರು ಅವಕಾಶ ಕೊಟ್ಟಿಲ್ಲ. ಅಲ್ಲದೆ ಶವ ಪರೀಕ್ಷೆಗೂ ಅವಕಾಶ ಕೊಡದೆ ಪೊಲೀಸರಿಗೆ ತಡೆಯೊಡ್ಡಿದ್ದು ಶ್ರೀಮೂರ್ತಿ ಬಂಧನಕ್ಕೆ ಪಟ್ಟು ಹಿಡಿದಿದ್ದಾರೆ. ಇನ್ನು ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಮತ್ತೊಂದೆಡೆ ಕಾಂಗ್ರೆಸ್ ಹಾಗೂ ನಾಯಕ ಸಮುದಾಯದ ಮುಖಂಡರು ಪ್ರತಿಭಟನೆಗೂ ಸಜ್ಜಾಗಿದ್ದಾರೆ. ಸಾವಿರದ 80 ದಿನವಾದರೂ ಸರ್ಕಾರ ರೈತರ ಬಗ್ಗೆ ಕಾಳಜಿ ವಹಿಸದೆ ನಿರ್ಲಕ್ಷ್ಯವನ್ನ ತೋರುತ್ತಿದೆ. ರೈತ ಮಹಿಳೆಯರು ಬೀದಿಗೆ ಇಳಿದು ಹೋರಾಟ ಮಾಡುವ ಪರಿಸ್ಥಿತಿ ಒದಗಿಸಿರುವ ಸರ್ಕಾರದ ನಡೆ ವಿರುದ್ಧ ಚನ್ನರಾಯಪಟ್ಟಣ ಹೋಬಳಿ ರೈತರು ಜಿಲ್ಲಾಡಳಿತ ಎದುರು ಬೃಹತ್ ಅನಿರ್ದಿಷ್ಟಾವಧಿ ಹೋರಾಟ ಹಮ್ಮಿಕೊಂಡಿದ್ದಾರೆ. ರೈತರ ಹೋರಾಟಕ್ಕೆ ಕಳೆದ ಸೋಮವಾರ ರೈತರು ಮತ್ತು ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಮತ್ತು ರೈತ ಮುಖಂಡರು ಕೆಐಎಡಿಬಿ ಭೂ ಸ್ವಾಧೀನವನ್ನು ವಿರೋಧಿಸಿ ಚನ್ನರಾಯಪಟ್ಟಣ ನಾಡ ಕಚೇರಿ ಮುಂದೆ ಟೆಂಟ್ ಹಾಕಿಕೊಂಡು ಪ್ರತಿಭಟಿಸುತ್ತಿದ್ದು, 1079 ದಿನಗಳು ಕಳೆದರೂ ಸರ್ಕಾರ ರೈತರಿಗೆ ನ್ಯಾಯ ಒದಗಿಸಿಲ್ಲವೆಂದು ಜಿಲ್ಲಾಡಳಿತ ಭವನದ ಮುಂದೆ ನೂರಾರು ರೈತರು ಜಮೆಕೊಂಡು ಧಿಕ್ಕಾರಗಳನ್ನು ಕೂಗುತ್ತಾ ತಮಗಾಗುತ್ತಿರುವ ಅನ್ಯಾಯದ ವಿರುದ್ಧ ಅನಿರ್ದಿಷ್ಟಾವಧಿ ಹೋರಾಟಗಳನ್ನು ನಡೆಸುತ್ತಿದ್ದಾರೆ. ರೈತ ಮುಖಂಡ ನಲಪನಹಳ್ಳಿ ನಂಜಪ್ಪ ಮಾತನಾಡಿ, ನಿರಂತರವಾಗಿ ಧರಣಿ ನಡೆಸಿ ಹಲವಾರು ಬಾರಿ ಸಚಿವರ, ಮುಖ್ಯಮಂತ್ರಿಗಳ ಮುಂದೆ ಸಭೆ ನಡೆಸಿದ್ರೂ ಹೋರಾಟಕ್ಕೆ ನ್ಯಾಯವೇ ಸಿಕ್ಕಿಲ್ಲ. ಸೋಮವಾರದಂದು ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ಸ್ಥಳಾಂತರಿಸಲಾಗಿದೆ. ಸರ್ಕಾರ ಸಣ್ಣ ರೈತರನ್ನ ಬೀದಿ ಪಾಲು ಮಾಡ್ತಿದೆ. ಮಾರ್ಚ್ 21ರಂದು ಮುಖ್ಯಮಂತ್ರಿಗಳ ಬಳಿ ಸಭೆ ನಡೆಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಹೇಳಿದ್ದಾರೆ. ಆದರೆ ನಮಗೆ ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲಿಸಲ್ಲ ಎಂದು ಹೇಳಿದರು. ನಾನು ನಂಜಪ್ಪ ನಲಪನಹಳ್ಳಿ. ನಾವು 1078 ದಿವಸ ಚನ್ನರಾಯಪಟ್ಟಣದಲ್ಲಿ ನಿರಂತರವಾಗಿ ಧರಣಿ ನಡೆಸಿದ್ದೀವಿ. ಹಲವಾರು ಬಾರಿ ನಮ್ಮ ಉಸ್ತುವಾರಿ ಸಚಿವರು ಮನೆ ಭೇಟಿ ಮಾಡಿ ಅವ್ರನ್ನ ಕೇಳ್ಕೊಂಡ್ರಿ. ಅವ್ರು ಆಗ ದಿವಸಗಳು ತಳ್ತಾ ಬಂದರು.
2 ಸಾರಿ ಮುಖ್ಯಮಂತ್ರಿಗಳ ಹತ್ರ ಸಭೆ ಮಾಡ್ತಿದ್ದೆವು, ಆದರೂ ನಮ್ಮ ರೈತರಿಗೂ ನ್ಯಾಯ ಸಿಗಲಿಲ್ಲ. ನಾವು ಇದನ್ನು ಎಷ್ಟು ದಿವಸ ಇಲ್ಲಿ ಚನ್ನರಾಯಪಟ್ಟಣದಲ್ಲಿ ಹೋರಾಟ ಮಾಡೋದು ಅಂತೇಳಿ ನಮ್ಮ DC ಕಚೇರಿಗೆ ಸ್ಥಳಾಂತರ ಮಾಡಿದ್ವಿ. 1777 ಎಕರೆ 13 ಹಳ್ಳಿ ರೈತರು ಎಲ್ಲ ಸಣ್ಣ ಇಳುವಳಿದ್ದಾರೆ. 1 ಎಕರೆ 2 ಎಕರೆ ಅರ್ಧ ಎಕರೆ ಅಂತ ರೈತರು ಎಲ್ಲರೂ ಬೀದಿ ಪಾಲು ಮಾಡೋಕ್ಕೆ ನಮ್ಮ ಸರ್ಕಾರ ಹೋಗ್ತಾ ಇದೆ. ಈಗಲೂ ಮುಖ್ಯಮಂತ್ರಿಗಳ ಹತ್ರ ಸಭೆ ಮಾಡ್ತಾರೆ. 21ನೇ ತಾರೀಕು ಉಸ್ತುವಾರಿ ಮಿನಿಸ್ಟ್ರು ಹೇಳ್ತಾ ಇದ್ದಾರೆ, ನೀವು ನಿಲ್ಲಿಸಿ ಅಂತ ಹೇಳಿದ್ರು. ಇಲ್ಲ, ನಮಗೆ ದೇಹ ಸಿಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಿಸಲ್ಲ. ಇನ್ನು ಆರೋಗ್ಯದ ಹಿತದೃಷ್ಟಿಯಿಂದ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ರೈತರಿಗೆ ಆರೋಗ್ಯ ತಪಾಸಣೆ ನಡೆಸುತ್ತಿದ್ದು, ಈಗಾಗಲೇ ಕಳೆದೊಂದು ದಿನದಲ್ಲಿ 60% ರೈತರಿಗೆ BP ಶುಗರ್ ಹೆಚ್ಚಾಗಿದೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಸರ್ಕಾರವೇ ನೇರ ಹೊಣೆಯಾಗುತ್ತದೆ ಎಂದು ರೈತ ನಾಯಕ ತಿಮ್ಮರಾಯಪ್ಪ ಹೇಳಿದರು. ಒಂದು 60% ಆಗಷ್ಟು BP ಶುಗರು ಜಾಸ್ತಿ ಕಂಡು ಬರ್ತಿದೆ. ಇದೆಲ್ಲ ಈ ಸರ್ಕಾರ ಅನುಭವಿಸಬೇಕಾಗ್ತದೆ. ಇದೆಲ್ಲ ನೇರ ಕಾರಣ ಸರ್ಕಾರ ಹೊಣೆಗಾರ ಆಗ್ತದೆ. ಕೃಷಿ ಮಹಿಳೆ ಲಕ್ಷ್ಮಮ್ಮ ಮಾತನಾಡಿ, ಯಾವುದೇ ಕಾರಣಕ್ಕೂ ಭೂಮಿ ಕೊಡಲು ಸಾಧ್ಯವಿಲ್ಲ. KIADBಗೂ ಭೂ ದಲ್ಲಾಳಿಗಳಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ. ರೈತ ಮಹಿಳೆ ಬಂದು ಬೀದಿಗೆ ಬಂದು ಹೋರಾಟ ಮಾಡುತ್ತಿದ್ರು, ಸರ್ಕಾರದ ಕಿವಿ ಕಿವುಡಾಗಿದೆ, ಕಣ್ಣು ಕುರುಡಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್, ಇದು ಯಾವ ಕಾರಣಕ್ಕೂ ನಮ್ಮ ಭೂಮಿನ ನಾವು ಬಿಟ್ಕೊಡಕ್ಕೆ ರೆಡಿ ಇಲ್ಲ. KIADB ಭೂ ದಲ್ಲಾಳಿಗಳಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಯಾವ ಕಾರಣಕ್ಕೂ ನಾವು ಭೂಮಿ ಅಂತೂ ಬಿಟ್ಕೊಡಲ್ಲ. ಈ ವೇಳೆ ಕಾರ್ಮಿಕ ನಾಯಕರಾದ ಗೋಪಾಲಗೌಡ, ರೈತ ಮುಖಂಡರಾದ ವೆಂಕಟನಾರಾಯಣಪ್ಪ, ಪ್ರಸನ್ನ, ಮುತ್ತೇಗೌಡ, ಚಂದ್ರ ತೇಜಸ್ವಿ, ಮುನಿಶಾಮಪ್ಪ, ಕರ್ವೆ, ಚಂದ್ರಶೇಖರ, ಡಾಕ್ಟರ್ ವೆಂಕಟರಾಜು, ಸಿದ್ಧಾರ್ಥ್, ತಿಮ್ಮರಾಯಪ್ಪ, ಸಮಿತಿಯ ಮುಖಂಡರಾದ ನಲ್ಲಪ್ಪನಹಳ್ಳಿ ನಂಜಪ್ಪ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ರೈತರ ಹೋರಾಟಕ್ಕೆ ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು KSRTC ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ದ್ವಿತೀಯ PUC ವಿದ್ಯಾರ್ಥಿಗಳೇ, ಏಮ್ಸ್ ಅಕಾಡೆಮಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ನೀಟ್ CET ಕ್ರಾಶ್ ಕೋರ್ಸ್ ಆರಂಭಿಸಲಾಗಿದೆ. ಪ್ರತಿದಿನ 9:30ರಿಂದ ಸಂಜೆ 6 ಗಂಟೆವರೆಗೆ ನಿರಂತರ 24 ದಿನಗಳು KSET ಮತ್ತು 36 ದಿನಗಳು ನೀಟ್ಗೆ ತರಬೇತಿ ನೀಡಲಾಗುವುದು. CET ನೀಟ್ ಅನುಭವಿ ಉಪನ್ಯಾಸಕರಿಂದ ಬೋಧಿಸಲಾಗುವುದು ಮತ್ತು ಮೈಕ್ರೋ ಶೆಡ್ಯೂಲ್ನಂತೆ ಪ್ರತಿದಿನ ಮಾಕ್ ಟೆಸ್ಟ್ಗಳನ್ನು ನಿರ್ವಹಿಸಲಾಗುತ್ತದೆ. ನಮ್ಮದೇ ಆದ ಯುನಿಕ್ ಸ್ಟಡಿ ಮೆಟೀರಿಯಲ್ ನೀಡಲಾಗುತ್ತದೆ ಮತ್ತು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ ಇಂದ ಉಚಿತ ಬಸ್ ಸೌಲಭ್ಯವಿರುತ್ತದೆ. ಕೋರ್ಸ್ ಫೀ 9,000 ಮಾತ್ರ. ನಮ್ಮಲ್ಲಿ ಕೋಚಿಂಗ್ ಪಡೆದ ವಿದ್ಯಾರ್ಥಿಗಳು CET ನೀಟ್ನಲ್ಲಿ ಉತ್ತಮ ಅಂಕ ಪಡೆದು ಟಾಪ್ 10 ಕಾಲೇಜುಗಳಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಮಾರ್ಚ್ 20ರಿಂದ ತರಗತಿಗಳು ಆರಂಭವಾಗಲಿದೆ. ಹಿಂದೆ ಸಂಪರ್ಕಿಸಿ. ಏಮ್ಸ್ ಅಕಾಡೆಮಿ, ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 7975827343 ಮತ್ತು 9538619055. ನನ್ನ ಕನಸು ಡಾಕ್ಟರ್ ಆಗೋದು. ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಂತಾಮಣಿ ತಾಲೂಕು ಕೋಟಗಲ್ ಗ್ರಾಮ ಪಂಚಾಯಿತಿಯ ಕೋಟಗಲ್ ಶೃಂಗೇರಿಪಲ್ಲಿ ಮಜ್ರಾ ರಾಗುಟ್ಟ ಹಳ್ಳಿಯಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಅಪಾರ ಭಕ್ತರ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ನೆರವೇರಿತು. ಈ ಭಾಗದ ಜನತೆಯ ಆರಾಧ್ಯ ದೈವ ಎಂದೇ ಹೇಳಲಾಗುವ ಶ್ರೀ ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ರಥೋತ್ಸವ ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಮಂಗಳವಾರ ಶ್ರದ್ಧಾ ಭಕ್ತಿಯಿಂದ ನಡೆಯಿತು.
ರಥೋತ್ಸವದ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೆ ವಿಶೇಷ ಹೂವಿನ ಅಲಂಕಾರ, ಅಭಿಷೇಕ, ಹೋಮ ಹವನ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಮಧ್ಯಾಹ್ನ 1 ಗಂಟೆಗೆ ದೇವಾಲಯದ ಟ್ರಸ್ಟ್ನವರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಬ್ರಹ್ಮ ರಥೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು. ವಿಶೇಷವಾಗಿ ಚಿಂತಾಮಣಿ ನಗರ ಹಾಗೂ ಕೋಟಗಲ್ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಬೆಳಗ್ಗೆಯಿಂದಲೇ ದೇವಾಲಯಕ್ಕೆ ಆಗಮಿಸಿ ದೇವರ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ಪುನೀತರಾದರು. ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತಾದಿಗಳಿಗೆ ಅನ್ನದಾಸೋಹ ಹಾಗೂ ಪಾನಕ, ಹೆಸರು ಬೇಳೆಯನ್ನ ವಿತರಣೆ ಮಾಡಲಾಯಿತು. ಜಾತ್ರಾ ಮಹೋತ್ಸವದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಸಹೋದರ ಡಾಕ್ಟರ್ ಬಾಲಾಜಿ ಮತ್ತಿತರರು ಪಾಲ್ಗೊಂಡು ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪೆಯಿಂದ ಈ ಭಾಗದಲ್ಲಿ ಚೆನ್ನಾಗಿ ಮಳೆ ಆಗಿ ಕೆರೆಗಳಿಗೆಲ್ಲ ನೀರು ತುಂಬಿ ರೈತರೆಲ್ಲ ಸುಖ ಸಂತೋಷದಿಂದ ಇರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಂಡೆ. ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತಾದಿಗಳಿಗೆ ದಾನಿಗಳಿಂದ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇನ್ನು ರಥೋತ್ಸವ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರಿಂದ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿತ್ತು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳಾ ಸ್ವಸಹಾಯ ಗುಂಪಿನ ಸಂಘಗಳ ಸದಸ್ಯರು ಉತ್ಪಾದಿಸಿದ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಆಯೋಜಿಸುವ ಮೂಲಕ ಅರ್ಥಪೂರ್ಣವಾಗಿ ಮಹಿಳಾ ದಿನ ಆಚರಣೆ ಮಾಡಲಾಗುತ್ತಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ತಿಳಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ತಡವಾಗಿಯಾದರೂ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರು, ನಿರ್ದೇಶಕರ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಳಿಸುತ್ತಿದ್ದು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಂಘಟನೆ ಬಲಪಡಿಸಲು ಶಕ್ತಿ ತುಂಬುತ್ತಿದೆ. ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೆಎನ್ ಕೇಶವರೆಡ್ಡಿ ಅವರನ್ನು ನೇಮಕ ಮಾಡಿದ್ದರೂ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸದಸ್ಯರ ನೇಮಕ ಮಾಡದೆ ವಿಳಂಬ ಮಾಡಿತ್ತು. ಅದನ್ನು ಪೂರ್ಣಗೊಳಿಸುವ ಸರ್ಕಾರ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ಶಾರದಾ ಪ್ರಿಂಟಿಂಗ್ ಪ್ರೆಸ್ ಸುರೇಶ್, ಕಾಂಗ್ರೆಸ್ ಪಕ್ಷದ ಮುಖಂಡ ಪೆದ್ದಣ್ಣ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯೆ ಮುಸ್ಟೂರು ನಾರಾಯಣಮ್ಮ ಹಾಗೂ ಯುವ ಕಾಂಗ್ರೆಸ್ ಘಟಕದ ಹಮೀಮ್ರನ್ನ ಸದಸ್ಯರನ್ನಾಗಿ ನೇಮಕ ಮಾಡಿ ನಗರಾಭಿವೃದ್ಧಿ ಅಧೀನ ಕಾರ್ಯದರ್ಶಿ ಲತಾಗೆ ಆದೇಶ ಹೊರಡಿಸಿದ್ದಾರೆ. ನೂತನವಾಗಿ ನೇಮಕಗೊಂಡ 4 ಸದಸ್ಯರಿಗೆ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಪುರಾತನ ಕಾಲದ ಕಲ್ಯಾಣಿಗಳನ್ನು ಸ್ವಚ್ಛಗೊಳಿಸಿ ಕಲ್ಯಾಣಿಗಳನ್ನು ಸಂರಕ್ಷಣೆ ಮಾಡಲು ಚಿಂತಾಮಣಿ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿರವರು ಮುಂದಾಗಿದ್ದಾರೆ. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 30ರ ಅಗ್ರಹಾರದಲ್ಲಿನ ಆಚಾರಿ ಕಲ್ಯಾಣಿಯಲ್ಲಿ ಕಸ ಕಡ್ಡಿ ತುಂಬಿ ಕಲ್ಯಾಣಿ ಅಸ್ವಚ್ಛತೆಯಿಂದ ಕೂಡಿದ ಕಾರಣ ಸ್ಥಳೀಯ ನಾಗರಿಕರು ಕಲ್ಯಾಣಿ ಸ್ವಚ್ಛಗೊಳಿಸುವಂತೆ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿಯವರಲ್ಲಿ ಮನವಿ ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ಮಂಗಳವಾರ ಬೆಳ್ಳಂಬೆಳಗ್ಗೆ ಪೌರಾಯುಕ್ತರು ತಮ್ಮ ಪೌರ ಕಾರ್ಮಿಕ ಸಿಬ್ಬಂದಿ, ನಗರಸಭಾ ಸದಸ್ಯ ಶೋಭಾ ಶ್ರೀನಿವಾಸ್, ಲೋಕೇಶ್ ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಆಚಾರಿ ಕಲ್ಯಾಣಿಯಲ್ಲಿನ ಕಸ ಕಡ್ಡಿ, ಗಿಡ ಗಂಟೆಗಳನ್ನು ತೆಗೆದು ಕಲ್ಯಾಣಿಯನ್ನ ಸ್ವಚ್ಛಗೊಳಿಸಿದ್ರು. ಇನ್ನು ಕಲ್ಯಾಣಿ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದ್ದ ನಗರಸಭೆ ಪೌರಾಯುಕ್ತರು ಹಾಗೂ ನಗರಸಭೆ ಪೌರ ಕಾರ್ಮಿಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಸಮಾಜದ ಕೆಳ ಸ್ಥಳದಲ್ಲಿ ಇರುವ ಜನರನ್ನ ಗುರುತಿಸುವ ಕೆಲಸವನ್ನ ಹಸಿರು ದಳ ನಿರಂತರವಾಗಿ ಮಾಡಿಕೊಂಡು ಬರ್ತಿದೆ. ಹೆಣ್ಣು ಧೈರ್ಯವನ್ನು ಬಳಸಿಕೊಂಡು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಎಂದು ನಗರಸಭೆ ಪೌರಾಯುಕ್ತೆ ಡಿಎಂ ಗೀತಾ ತಿಳಿಸಿದರು. ಗೌರಿಬಿದನೂರು ನಗರದ ಹಳೆ ಪುರಸಭೆ ಭವನದಲ್ಲಿ ಹಸಿರು ದಳದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ನಗರಸಭೆ ಪೌರಾಯುಕ್ತೆ ಡಿಎಂ ಗೀತಾ ಕೇಕ್ ಕಟ್ ಮಾಡುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿ, ಹೆಣ್ಣು ಶಕ್ತಿ ಸ್ವರೂಪವಾಗಿದ್ದು ಹೆಣ್ಣು ಧೈರ್ಯವನ್ನ ಬೆಳೆಸಿಕೊಂಡು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು. ಸಮಾಜದ ಕೆಳ ಸ್ಥಳದಲ್ಲಿ ಇರುವ ಜನರನ್ನ ಗುರುತಿಸುವ ಕೆಲಸವನ್ನ ಹಸಿರು ದಳ ನಿರಂತರವಾಗಿ ಮಾಡಿಕೊಂಡು ಬರುತ್ತಿದೆ. ನಗರಸಭೆ ವತಿಯಿಂದ ನದಿ ದಡದ ಕೊಳಚೆ ಪ್ರದೇಶಗಳಲ್ಲಿ ಹಲವು ಆರೋಗ್ಯ ಶಿಬಿರಗಳನ್ನು ನಡೆಸಲಾಗಿದೆ. ಎಲ್ಲರೂ ಸ್ವಚ್ಛತೆ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಎಂದರು. ಎಲ್ಲ ಹೆಣ್ಣು ಮಕ್ಕಳಿಗೆ ನಾನು ಹೇಳೋದು ಏನಪ್ಪ ಅಂತಂದ್ರೆ, ಫಸ್ಟ್ ನೀವು ಹೆಣ್ಣು ಮಗು, ನಾನು ಹೆಣ್ಣಾಗ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು
ಮತ್ತು ಗರ್ವವನ್ನ ಪಡೆಯಿರಿ. ಪ್ರತಿಯೊಬ್ಬರು ಆತ್ಮಶ್ರದ್ಧೆ, ಆತ್ಮಧೈರ್ಯವನ್ನ ಬೆಳೆಸ್ಕೊಳ್ಳಿ. ಮದುವೆಗೆ ನಿಮ್ಮಲ್ಲಿರ್ತಕ್ಕಂಥ ಕೀಳಿರಿಮೆನ ಬಿಟ್ಬಿಡಿ. ನಾನ್ ಗಂಡಮಗು ಹುಟ್ಟಬೇಕಾಯ್ತು ಅಥವಾ ಗಂಡಾಗಿ ಹುಟ್ಟಬೇಕಾಗಿತ್ತು ಅನ್ನೋದನ್ನ ತೆಗೆದಾಕಿ. ಯಾಕಂದ್ರೆ ಹೆಣ್ಣು ಅಂತ ಸುಳಿದವರು ನನಗೆ ಬಂದಾಗಿಂದ ಅಷ್ಟೇ ಸುಳಿದವರು ನಮ್ಮ ಜೊತೆ ಸಹಕಾರ ನೀಡಿ ನಮ್ಗೆ ಏನು ಘನತ್ಯಾಜ್ಯ ನಿರ್ವಹಣಾ ಘಟಕ ಇದೆ ಅದರಲ್ಲಿ ನೀವು ಸುಮಾರು ಒಂದು 5-6 ಜನದಿಂದ ಸ್ಟಾರ್ಟ್ ಮಾಡಿ ಇವತ್ತು ಕೆಲಸವನ್ನು ನಮ್ಮ ಜೊತೆ ಸ್ವಚ್ಛತೆ, ಕ್ಲೀನಿಂಗ್, ಸೆಗ್ರಿಗೇಷನ್ ಆಗಿರ್ಬೋದು ಎಲ್ಲದರಲ್ಲೂ ಪಾಲ್ಗೊಂಡಿದ್ದೀರಿ. ಮೊದಲಿಗೆ ನಿಮಗೆ ಕೃತಜ್ಞತೆಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ನಗರ ಠಾಣೆ ಪಿಎಸ್ಐ ಚಂದ್ರಕಲಾ ಮಾತನಾಡಿ, ಸಣ್ಣ ಮಕ್ಕಳನ್ನು ಶಾಲೆಗಳಿಗೆ ಕಳಿಸದೆ ಇತರೆ ಕೆಲಸಗಳಿಗೆ ನಿಯೋಜನೆ ಮಾಡುವುದು ಜಾಸ್ತಿ ಆಗಿದೆ ಹಾಗೂ ಮಕ್ಕಳನ್ನು ಬೀದಿಗಳಲ್ಲಿ ಬಿಟ್ಟು ಹೋಗುವುದು ಹೆಚ್ಚಾಗಿ ಕಂಡುಬರುತ್ತಿದೆ. ನಿಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಿ ಉತ್ತಮ ಶಿಕ್ಷಣ ನೀಡಿ ಎಂದು ತಿಳಿಸಿದರು. ಇದೇ ವೇಳೆ ಚಿಂದಿ ಆಯುವ ಸದಸ್ಯರಿಗೆ ಆಯುಷ್ಮಾನ್ ಗುರುತಿನ ಚೀಟಿಗಳನ್ನು ವಿತರಿಸಲಾಯಿತು ಮತ್ತು ವಿವಿಧ ಗಿಡ ಚಟುವಟಿಕೆಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಆರೋಗ್ಯ ನಿರೀಕ್ಷಕಿ ಶ್ವೇತಾ, ಅಂಗನವಾಡಿ ಶಿಕ್ಷಕಿ ನೇತ್ರಾವತಿ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಯಾದ ನಾಗಮಣಿ, ಸೌಮ್ಯ, ಲೀಲಾವತಿ, ನಗರಸಭೆ ಸಿಬ್ಬಂದಿಯಾದ ದಾನಿಯಾ ಹಾಗೂ ತ್ಯಾಜ್ಯ ಶ್ರಮಿಕ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಶಿಡ್ಲಘಟ್ಟ ತಾಲೂಕಿನಲ್ಲಿ ಮುನೇಶ್ವರ ಸ್ವಾಮಿ ಹಾಗೂ ಅಕ್ಕಾಯಮ್ಮನವರನ್ನು ಪೂಜಿಸಿ ಆರಾಧಿಸಿ ಅವರ ಮನವನ್ನು ಶಾಂತಿಪಡಿಸಿ ತಣಿಸುವ ಮುಂದೆ ಅವರ ಪೂಜೆ ಸಡಗರ ಸಂಭ್ರಮದಿಂದ ನಡೆಯಿತು. ಹೊಲ ಗದ್ದೆ ತೋಟಗಳಲ್ಲಿ ರೈತರು ಬಿಸಿಲು ಗಾಳಿ ಎನ್ನದೆ ಕೆಲಸ ಮಾಡುವುದುಂಟು. ರೈತರ ಮನೆಯ ಮಕ್ಕಳು, ಬಾಣಂತಿ, ಗರ್ಭಿಣಿಯರು ಕೂಡ ಮನೆಯವರೊಂದಿಗೆ ಸೇರಿ ಕೆಲಸ ಮಾಡುತ್ತಾರೆ. ಈ ಸಮಯದಲ್ಲಿ ಮಕ್ಕಳು, ಬಾಣಂತಿ, ಗರ್ಭಿಣಿಯರ ಮೇಲೆ ಮುನೇಶ್ವರ ಹಾಗೂ ಅಕ್ಕಾಯಮ್ಮನವರ ಕೋಪ, ತಾಪ, ವಕ್ರ ದೃಷ್ಟಿ ಬೀಳದಿರಲೆಂದು ಮುನೇಶ್ವರನು ಹಾಗೂ ಅಕ್ಕಾಯಮ್ಮನವರಿಗೆ ರಕ್ತದ ತರ್ಪಣೆ ನೀಡಿ ಅವರ ಮನ ತಣಿಸಿ ಶಾಂತಿಗೊಳಿಸುವ ಆಚರಣೆಯೇ ಮುನಿದ್ಯಾವರ ಪೂಜೆ. ಹೊಲ ಗದ್ದೆ ತೋಟದಲ್ಲಿ ಗುಡಿಸಲು ನಿರ್ಮಿಸಿ ಗುಡಿಸಲಿಗೆ ಲಕ್ಕಲಿ ಸೊಪ್ಪು, ಹೊಂಗೆ ಸೊಪ್ಪನ್ನ ಹೊದಿಸಿ ಬಿಳಿ ವಸ್ತ್ರ ಹೊದಿಸಲಾಗುತ್ತದೆ. ಗುಡಿಸಲಿನಲ್ಲಿ ಸಪ್ತ ಅಕ್ಕಾಯಮ್ಮನವರ 7 ಆಕೃತಿಗಳನ್ನು ಹಾಗೂ ಗುಡಿಸಲಿನ ಮುಂದೆ ಹುತ್ತದ ಮಣ್ಣಿನಲ್ಲಿ ಪಿಳ್ಳೆರಾಯನನ್ನು ನಿರ್ಮಿಸಲಾಗುತ್ತದೆ. ಕೆಲವರು ಕೋಳಿಯನ್ನ, ಇನ್ನು ಕೆಲವರು ಕುರಿಯನ್ನು ಬಲಿ ಕೊಟ್ಟು ಅದರ ರಕ್ತವನ್ನ ನೈವೇದ್ಯವಾಗಿ ಅರ್ಪಿಸುತ್ತಾರೆ. ಆಚೆ ಈಚೆ ಓಡಾಡುವಾಗ ತೋಟಗಳು ಅವಾಗೆಲ್ಲ ದೂರ ಹೋಗ್ಬೇಕಲ್ಲ, ಕಾಡುಗಳ ಕಡೆ ತೋಟಗಳೆಲ್ಲ ಇವಾಗ ಆಗ್ಯಾವೆ. ಏನು ಕೆಟ್ಟದಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮುನೇಶ್ವರನ ದೇವರುಗಳು ಮಾಡಬೇಕು ಅಂತೇಳಿ ಅವತ್ತಿಂದನೂ ಮಾಡ್ಕೊಂಬರ್ತಾಯಿದ್ರು. ನಾವು ಅದೇ ಥರನೇ ಮಾಡ್ತಾ ಇದ್ದೀವಿ. ಇವಾಗ ಅದೇ ಥರನೇ ಮುಂದೆ ಅವ್ರುಗಳು ಮಾಡೋ ವಿಷಯದಲ್ಲಿ ನಮಗೇನು ತೊಂದರೆಗಳಿಲ್ಲ. ಎಲ್ಲ ದೇವರು ಒಳ್ಳೇದು ಮಾಡ್ತಾವನೆ. ಅದರಿಂದ ನಾವು ಅದನ್ನೇ ಪಾಲನೆ ಮಾಡ್ತೀವಿ. ತಿರುಗಿ ಅಕ್ಕಾಯಮ್ಮಂದು ಅಂತೇಳಿ ಮಾಡ್ತಾರೆ. ಅದು ಯಾಕೆಂತಂದರೆ ಮಕ್ಕಳಿಗೆ ಚೆನ್ನಾಗಿಲ್ದಿದ್ದಾಗ ಮಾಡ್ತಾರೆ ಅಕ್ಕಾಯಮ್ಮನು ಅಂತಂದೇಳಿ. ಆದ್ರೂ ನಾವು ಏನು ಅವತ್ತಿಂದ ಹೆಂಗೆ ಬರ್ತಾಯಿದ್ದೀವಿ ಹಂಗೆ ಬರ್ತಾಯಿದ್ದೀವಿ. ಆ ವಿಷಯದಲ್ಲಿ ಏನು ನಮಗೆ ತೊಂದರೆಗಳಿಲ್ಲ. ಅಲ್ಲೇ ಅನ್ನ ಮಾಡಿ ಮೆಣಸಿನಕಾಯಿ, ಈರುಳ್ಳಿ, ಉಪ್ಪನ್ನ ಹಾಕಿ ಗೊಜ್ಜನ್ನ ತಯಾರಿಸಿ ತಿಂದು ಒಂದೊತ್ತಿನ ಉಪವಾಸವನ್ನು ಬಿಡುತ್ತಾರೆ. ನಂತರ ಮನೆಗೆ ಬಂದು ಕುರಿ, ಕೋಳಿಯ ಮಾಂಸದ ನಾನಾ ಭಕ್ಷ್ಯ ಭೋಜನವನ್ನು ತಯಾರಿಸಿ ಬಂಧು ಬಳಗ, ಸ್ನೇಹಿತರನ್ನ ಕರೆದು ಉಣಬಡಿಸುತ್ತಾರೆ. ಇದರಿಂದ ಮುನೇಶ್ವರನು ಹಾಗೂ ಅಕ್ಕಾಯಮ್ಮನವರು ಸಂತೃಪ್ತಿಗೊಂಡು ಅವರ ವಕ್ರ ದೃಷ್ಟಿ ಬೀಳದೆ ಮನೆಯವರೆಲ್ಲರೂ ನೆಮ್ಮದಿ, ಆರೋಗ್ಯದಿಂದ ಇರುತ್ತಾರೆ. ಹೊಲ ಗದ್ದೆಗಳಲ್ಲಿ ವರ್ಷದ ಉದ್ದಕ್ಕೂ ಹಸಿರು ನೆಲೆಸುತ್ತದೆ ಎನ್ನುವ ನಂಬಿಕೆಯಿಂದ ಮುನಿದ್ಯಾವರ ಆಚರಣೆ ನಡೆಯುತ್ತದೆ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 0815629
5108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯ ಕಾಂಗ್ರೆಸ್ ಸರ್ಕಾರ ತಡವಾಗಿ ಆದರೂ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರು ನಿರ್ದೇಶಕರ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಳಿಸುತ್ತಿದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಂಘಟನೆ ಬಲಪಡಿಸಲು ಶಕ್ತಿ ತುಂಬುತ್ತಿದೆ. ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೆಎನ್ ಕೇಶವ್ ರೆಡ್ಡಿ ಅವರನ್ನ ನೇಮಕ ಮಾಡಿದ್ರು. ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸದಸ್ಯರ ನೇಮಕ ಮಾಡದೆ ವಿಳಂಬ ಮಾಡಿತ್ತು. ಅದನ್ನು ಪೂರ್ಣಗೊಳಿಸಿರುವ ಸರ್ಕಾರ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿ ಶಾರದಾ ಪ್ರಿಂಟಿಂಗ್ ಪ್ರೆಸ್ ಸುರೇಶ್, ಕಾಂಗ್ರೆಸ್ ಪಕ್ಷದ ಮುಖಂಡ ಪೆದ್ದಣ್ಣ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯೆ ಮುಷ್ಟೂರು ನಾರಾಯಣಮ್ಮ ಹಾಗೂ ಯುವ ಕಾಂಗ್ರೆಸ್ ಘಟಕದ ಹಮೀಮ್ರನ್ನ ಸದಸ್ಯರನ್ನಾಗಿ ನೇಮಕ ಮಾಡಿ ನಗರಾಭಿವೃದ್ಧಿ ಅಧೀನ ಕಾರ್ಯದರ್ಶಿ ಲತಾಗೆ ಆದೇಶ ಹೊರಡಿಸಿದ್ದಾರೆ. ನೂತನವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನೇಮಕಗೊಂಡ 4 ಜನ ಸದಸ್ಯರಿಗೂ ಇಂದು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಅಭಿನಂದನೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಸುರೇಶ್, ಶಾಸಕ ಪ್ರದೀಪೇಶ್ವರ್ ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿದಿದ್ದಾರೆ. ಪಕ್ಷದಲ್ಲಿ ದುಡಿದ ಹಳೆ ಮತ್ತು ಹೊಸ ಕಾಂಗ್ರೆಸ್ ಕಾರ್ಯಕರ್ತರನ್ನ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಅಲ್ಪಸಂಖ್ಯಾತರಿಗೂ ಅವಕಾಶ ಮಾಡಿಕೊಟ್ಟು ಆಯ್ಕೆ ಮಾಡಿಸಿದ್ದಾರೆ. ಇನ್ಮುಂದೆ ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ಸರ್ಕಾರ ನಮಗೆ ನೀಡುವ ಜವಾಬ್ದಾರಿಯನ್ನ ಶಿರಸಾವಹಿಸಿ ನಿರ್ವಹಿಸುತ್ತೇನೆ. ನಮ್ಮ ಆಯ್ಕೆಗೆ ಸಹಕಾರ ನೀಡಿದ ಜಿಲ್ಲಾಧ್ಯಕ್ಷ ಕೇಶವ್ ರೆಡ್ಡಿ ಹಾಗೂ ಮುಖಂಡರುಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ನೂತನವಾಗಿ ನೇಮಕಗೊಂಡ 4 ಸದಸ್ಯರಿಗೆ ಅಧ್ಯಕ್ಷ ಕೆಎನ್ ಕೇಶವ್ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್, ಕೌನ್ಸಿಲರ್ ಸಾದಿಕ್ ಮತ್ತು ಯುವ ಮುಖಂಡರು ನೂತನ ನಗರಾಭಿವೃದ್ಧಿ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇವತ್ತು ಇಂದು ನಮ್ಮ ನೆಚ್ಚಿನ ನಾಯಕರಾದಂಥ ಎಂಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಚಿಂತಾಮಣಿ ನಗರದ ಬಾಗೇಪಲ್ಲಿ ವೃತ್ತದಲ್ಲಿ ಚಿಂತಾಮಣಿ ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸಾಯಿನಾಥ್ ರವರ ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ಪಾನಕ, ಹೆಸರುಬೇಳೆ, ಮಜ್ಜಿಗೆ ವಿತರಣೆ ಮಾಡುವುದರ ಮೂಲಕ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಸಾಯಿನಾಥ್ ರವರು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ನಾಗಿರೆಡ್ಡಿ, ಚಿಂತಾಮಣಿ ಗ್ರಾಮಾಂತರ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಭರತ್ ಕುಮಾರ್, ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಸಿಐ ಶಿವರಾಜ್, ರಾಜೇಶ್, ಅಜಯ್, ತುಳಸಿ, ಸುನಿಲ್, ಆನಂದ, ಹೇಮಂತ್, ಅಪ್ಪಯ್ಯ, ಸಾದಿಕ್ ಇನ್ನಿತರರು ಹಾಜರಿದ್ದರು. ನಮಸ್ಕಾರ. ಇವತ್ತು ಇಂದು ನಮ್ಮ ನೆಚ್ಚಿನ ನಾಯಕರಾದಂಥ ಎಂಸಿ ಸುಧಾಕರ್ ಗೌರಿಬಿದನೂರು ತಾಲೂಕಿನಲ್ಲಿ ನಡೆಯಲಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನು ಯಾವುದೇ ಲೋಪದೋಷ ಆಗದಂತೆ ಕಾರ್ಯನಿರ್ವಹಿಸಬೇಕು ಎಂದು ತಹಶೀಲ್ದಾರ್ ಮಹೇಶ್ ಎಸ್ಪತ್ರೆ ಹೇಳಿದರು. ನಗರದ ಹೊರವಲಯದಲ್ಲಿರುವ ತಹಶೀಲ್ದಾರ್ ಕಚೇರಿಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಸಂಬಂಧ ಸೋಮವಾರದಂದು ನಡೆದ ತಾಲೂಕು ಮಟ್ಟದ ಅಧಿಕಾರಿಗಳ ಪೂರ್ವಭಾವಿ ಸಭೆಯಲ್ಲಿ ಪರೀಕ್ಷಾ ಸಿದ್ಧತೆ ಕ್ರಮಗಳ ಕುರಿತು ಮಾತನಾಡಿದ ಅವರು, ತಾಲೂಕಿನಲ್ಲಿ ಒಟ್ಟು 13 ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಲಾಗಿದ್ದು 400 ಮಂದಿ ಸಿಬ್ಬಂದಿ ಪರೀಕ್ಷೆಗೆ ನಿಯೋಜನೆ ಮಾಡಲಾಗಿದೆ. ಒಟ್ಟು 3,926 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿಯಾಗಿದ್ದು, ಇದರಲ್ಲಿ ಗಂಡು ಮಕ್ಕಳು 1,893 ಮತ್ತು ಹೆಣ್ಣು ಮಕ್ಕಳು 2,033 ಇದ್ದು, ಎಲ್ಲಾ ಪರೀಕ್ಷಾ ಕೇಂದ್ರಗಳಿಗೂ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದ್ದು, ಪರೀಕ್ಷಾ ಕೇಂದ್ರದ 800 ಮೀಟರ್ ಸುತ್ತ ಸಾರ್ವಜನಿಕರ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಯಾವುದೇ ಕ್ಸರಾಕ್ಸ್ ಅಂಗಡಿಗಳನ್ನು ಕೂಡ ತೆರೆಯುವಂತಿಲ್ಲ ಎಂದು ತಿಳಿಸಿದರು. ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಚೆನ್ನಪ್ಪಗೌಡ ನಾಯ್ಕ, ಚಂದ್ರಮೋಹನ್ ರೆಡ್ಡಿ, ಸಿಡಿಪಿಒ ರವಿಕುಮಾರ್, ಪಿಎಸ್ಐ ಗೋಪಾಲ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಶಾಲಾ ಮುಖ್ಯ ಶಿಕ್ಷಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪುರಾತತ್ವ ಇಲಾಖೆ ಕಡೆಯಿಂದ ನಾವೀಗ ಗೌರಿಬಿದನೂರು ತಾಲೂಕು. ಎಲ್ಲರಿಗೂ ನಮಸ್ಕಾರ. ಗೌರಿಬಿದನೂರು ತಾಲೂಕಿನ ತೊಂಡಿಬಾವಿ ಹೋಬಳಿ ಕಲ್ಲಿನಾಯಕನಹಳ್ಳಿ ಗ್ರಾಮದಲ್ಲಿ ವಿಜಯನಗರ ಕಾಲದ ಶಾಸನ ಪತ್ತೆಯಾಗಿದೆ. ದೇವಸ್ಥಾನದ ಕುರುಹುಗಳು ಮತ್ತು ಗರುಡಕಂಬ ಹಾಗೂ ಶಾಸನವಿದ್ದು ವಿಜಯನಗರ ಕಾಲದ್ದು ಎನ್ನಲಾಗಿದೆ. ಸ್ಥಳಕ್ಕೆ ಪುರಾತತ್ವ ಇಲಾಖೆಯ ನಿರ್ದೇಶಕರಾದ ಸ್ಮಿತಾ ರೆಡ್ಡಿ ಆಗಮಿಸಿ ಮಾತನಾಡಿ, ಇಲ್ಲಿನ ಅಶ್ವತ್ಥ ವೃಕ್ಷ ನೋಡಿದಾಗ ಅಶ್ವತ್ಥಕಟ್ಟೆ ಇರುವ ಸಾಧ್ಯತೆಗಳಿವೆ. ತಳಪಾಯ ಮತ್ತು ಗರುಡ ಕಂಬದಲ್ಲಿರುವ ಹನುಮಂತನ ಶಿಲ್ಪವನ್ನು, ಶಂಖ ಚಕ್ರವನ್ನು ಗಮನಿಸಿದಾಗ ಇಲ್ಲಿ ವೈಷ್ಣವ ದೇವಾಲಯವಿರುವ ಲಕ್ಷಣಗಳು ಕಂಡುಬರುತ್ತದೆ.
ವಿಶೇಷವಾಗಿ ತಾಲೂಕಿನ 2 ನಾಗರ ಲಿಪಿಯ ಶಾಸನಗಳಿವೆ. ಅದರಲ್ಲಿ ಒಂದು ಇಲಿಯೇ ಇದೆ. ಈ ಶಾಸನದಲ್ಲಿ 2 ಸೂರ್ಯ ಮತ್ತು ಚಂದ್ರ ಇವೆ. ಇದನ್ನು ನೋಡಿದಾಗ ದಾನಶಾಸ್ತ್ರ ಎಂಬುದು ಸ್ಪಷ್ಟವಾಗುತ್ತದೆ. ಹಾಗೂ ವಿಜಯನಗರ ಸಾಮ್ರಾಜ್ಯದ 2ನೇ ರಾಜ ಮನೆತನದ ಸಾಳ್ವ ನರಸನಾಯಕನ ಕಾಲದ್ದು ಎಂದು ಹೇಳಿದರು. ಪುರಾತತ್ವ ಇಲಾಖೆ ಕಡೆಯಿಂದ ಈ ನಾವೀಗ ಗೌರಿಬಿದನೂರು ತಾಲೂಕು ಎಲ್ಲರಿಗೂ ನಮಸ್ಕಾರ. ಪುರಾತತ್ವ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜಕೀಯ ದಾಳಕ್ಕೆ ತುತ್ತಾದ ಕೈವಾರ ತಾತಯ್ಯನ ಜಯಂತಿ. ಮೋಹನ್ ಮೇಲಿನ ಸೇಡಿಗಾಗಿ ಪ್ರದೀಪ್ ಭಾಷಣಕ್ಕೆ ಸುರೇಶ್ ಅಡ್ಡಿ ಮಾಡಿದ್ರು ಎಂದ ಬಲಿಜ ನಾಯಕರು. ಹಳೆ ವೈಷಮ್ಯದ ಹಿನ್ನೆಲೆ ಸಣ್ಣ ವಿಚಾರಕ್ಕೆ ಗಲಾಟೆ, ಬರ್ಬರವಾಗಿ ಮುಖಂಡನ ಕೊಲೆ, ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ಕಳೆದ 1080 ದಿನದಿಂದ ಬೃಹತ್ ಹೋರಾಟ ನಡೆಸುತ್ತಿದ್ದರೂ ಕಾಳಜಿ ವಹಿಸಿದ ಸರ್ಕಾರ. ಬೀದಿಗಿಳಿದು ಚನ್ನರಾಯಪಟ್ಟಣ ಮಹಿಳೆಯರಿಂದ ಹೋರಾಟ. ಚಿಂತಾಮಣಿ ಕೋಟಗಲ್ನಲ್ಲಿ ಅದ್ದೂರಿಯಾಗಿ ಜರುಗಿದ ಕತ್ರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.